ಹಲೋ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಜಾನು ಕನ್ನಡ ಲಾಕ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್, ನಾನಿವತ್ತು ಗುರುವಾರದ ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ, ಬಾಗಿಲು ಕಸ ಎಲ್ಲಾರ್ದು ತೊಳೆದು ಸ್ವಲ್ಪ ನೀರನ್ನು ಹಾಕಿ ರಂಗೋಲಿಯನ್ನು ಇಟ್ಟು ಈಗ ನಾನು ಬಟ್ಟೆನ ಹಾಕ್ತಾಯಿದ್ದೀನಿ. 3 ಡೇಸಿಂದ ಬಟ್ಟೆಗಳೆಲ್ಲ ಹಾಗೆ ಇತ್ತು. ಈಗ ಬಟ್ಟೆ ಹಾಕಿ ಪಾಪುಗೆ ನಾನು ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿವತ್ತು ನೋಡಿ ಹಾಗಲಕಾಯಿನ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಹಾಗಲಕಾಯಿನ ಅಂದರೆ ಪಾಪು ತಿಂತಾಳೆ ಏನೋ ಗೊತ್ತಿಲ್ಲ, ಮಾಡ್ತಾಯಿದ್ದೀನಿ. ನಾನು ಹಾಗಲಕಾಯಿ ರೇರು, ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಈಗ ರಾಗಿ ದೋಸೆನ ಮಾಡ್ತಾಯಿದ್ದೀನಿ. ರಾಗಿ ದೋಸೆ ನಿಮ್ಮೆಲ್ಲರಿಗೂ ನಾನು ಇದನ್ನು ಲಾಗ್ನ ಮಾಡಿ ತೋರಿಸಿದ್ದೆ. ನಮ್ಮ ಅಮ್ಮನಿಗೆ ಬಿಸ್ನೆಸ್ ಮಾಡ್ತಾರೆ ರಾಗಿ ಹಿಟ್ಟು ಅಂತ. ಇಲ್ಲ ಪಾಪ ಅವರು ಅಲ್ಲಿ ಕೆಳಗಡೆ ಮನೆಗೆ ಹೋಗಿ ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ಕೆಲಸ ಮಾಡಬೇಕು ಅಂತಿದ್ರು. ಹಂಗಾಗಿ ರೇಗ್ಸೋಕ್ಕೆ ನಾನು ಸಾಕಮ್ಮ ರಾಗಿ ಹಿಟ್ಟು ಮಾಡುತ್ತಾರೆ ಅಂತ ಲಾಗ್ನ ಮಾಡಿದ್ದೆ. ಈಗ ಬನ್ನಿ, ನಾನು ಒಂದು ಕಪ್ಪು ರವೆನ ಹಾಕಿ, ನೀವು ಬೇಕಂದರೆ ಮೊಸರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮೊಸರನ್ನ ಆ್ಯಡ್ ಮಾಡಿಲ್ಲ. ಸ್ವಲ್ಪ ಕಾಯಿ ತುರಿ ಮತ್ತು ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡಿ ರುಬ್ಕೊತಾ ಇದ್ದೀನಿ. ಬನ್ನಿ, ಇವಾಗ ನಾನು ಹಾಗಲಕಾಯಿ ಗೊಜ್ಜಿಗೆ ಏನೇನು ಅಂದ್ಬಿಟ್ಟು ಒಂದು ಪ್ಯಾನ್ನ ಇಡ್ತಾಯಿದ್ದೀನಿ. ಫ್ರೆಂಡ್, ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಎಲ್ಲ ಫುಲ್ಲು ಕೈಗಳು ಏನೇನಿದೆ ಅದೆಲ್ಲ ಈ ಎಣ್ಣೆಯಲ್ಲೇ ನಾವು ಹಾಗಲಕಾಯಿ ಫ್ರೈ ಮಾಡಿದ್ರೆ ಹೊರಟೋಗ್ಬೇಕು. ನೀವೀಗ ಹಾಗಲಕಾಯಿನ ಹಾಕೊಳ್ಳಿ. ನಾನೀಗ 3 ಅವಲಕ್ಕಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಸಾಲ್ಟು ಬೇಕು ಅಂದರೆ ನೀವು ಶುಗರ್ನು ಸ್ವಲ್ಪ ಹಾಕೋಬೋದು. ನಾನಿಲ್ಲಿ ಸಾಲ್ಟು ಮತ್ತು ಕಾಯಿ ತುರಿನ ಹಾಕ್ತಾಯಿದ್ದೀನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಆಡಿಸಿದೆ, ಚೆನ್ನಾಗಾಗಿದೆ. ಈಗ ನಾನು ಅದಕ್ಕೆ ಏನೇನು ಇಟ್ಟಿದ್ದೀನಿ ಹಾಗಲಕಾಯಿಗೆ ಅಂದರೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈನ ಮಾಡಿ. ಇದಕ್ಕೆ ನೋಡಿ ದೋಸೆ ಥರನೇ ಆಯ್ತಲ್ಲ. ಬನ್ನಿ ನೋಡಿ ಫ್ರೆಂಡ್ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿದರೆ. ನಿಜ ಒಂದು ಸ್ವಲ್ಪನೂ ಕೈ ಅನ್ನೋದು ಇರೋಲ್ಲ. ಇದಕ್ಕೆ ಸ್ವಲ್ಪ ಎಲ್ಲ ಪೌಡ್ರನ್ನ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಬೇಕು ಅಂದರೆ ನೀವು ಸ್ವಲ್ಪ ಬೆಲ್ಲ ಹಾಕೋತಾರೆ. ನಾನು ಇದು ಯಾವುದೇ ಥರ ಇಲ್ಲಿ ಬೆಲ್ಲನ ಹಾಕಿಲ್ಲ. ಈಗ ನೋಡಿ ಚೆನ್ನಾಗಿ ಫ್ರೈನ ಆಗ್ತಿದೆ. ಫ್ರೈನ ಅಂದರೆ ನೀವು ನಾನು 3 ಹಾಕೋದ್ರಿಂದ ನನಗಿಲ್ಲ ಅಂದ್ರೂ ಒಂದು 10 ದೋಸೆನ ತಿನ್ನೋಷ್ಟು ನನಗೆ ಪಲ್ಯ ಆಗುತ್ತೆ. ಯಾಕೆಂದರೆ ನಾವು ಈರುಳ್ಳಿ, ಟೊಮೊಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋದ್ರಿಂದ ಸ್ವಲ್ಪ ಮಸಾಲೆ ಜಾಸ್ತಿನೇ ಆಗುತ್ತೆ. ಫ್ರೆಂಡ್, ಇದಕ್ಕೆ ನಾನು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ, ಯಾಕೆಂದರೆ ಕಲರ್ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ ಅದಕ್ಕೆ. ನೋಡಿ ಫ್ರೆಂಡ್, ಈಗ ಎಷ್ಟು ಚೆನ್ನಾಗಿ ನಾವು ರಾಗಿ ದೋಸೆ ಆಗ್ತಾಯಿದೆ ಅಂತ. ಈಗ ಪಾಪುಗೆ ಬಾಕ್ಸ್ಗೆ ಹಾಕ್ಕೊಡ್ತೀನಿ. ಬನ್ನಿ, ನಾನೀಗ ಒಗ್ಗರಣೆನ ಮಾಡ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯದು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದು ಚೆನ್ನಾಗಿ ಗೋಲ್ಡನ್ ಶೇಪ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಅದಕ್ಕೆ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು ದಪ್ಪ ಟೊಮೊಟೊನ ಹಾಕ್ತಾಯಿದ್ದೀನಿ. ಇವತ್ತು ಸ್ನ್ಯಾಕ್ಸ್ಗೆ ನಾನು ಪಾಪುಗೆ ಆರೆಂಜನ್ನು ಕೊಡ್ತಾಯಿದ್ದೀನಿ. ಯಾಕೆಂದರೆ ಅವಳಿಗೆ ಈ ಥರ ಫ್ರೂಟ್ಸು, ಕಿತ್ತಳೆ ಹಣ್ಣು ಮತ್ತು ಸೀಬೆಹಣ್ಣು ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಾಳೆ. ಅದಕ್ಕೆ ನೋಡಿ ಈಗ ನಾನು ಪ್ಯಾನ್ನಲ್ಲೇ ದೋಸೆನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತಾಯಿತ್ತು ದೋಸೆ ಅಂತೂ. ಅದು ಹಾಗಲಕಾಯಿಗಂತೂ ಇನ್ನೂ ತುಂಬ ಚೆನ್ನಾಗಿ ಗಮ್ ಅಂತಾಯಿತು. ಫ್ರೆಂಡ್, ಜಾನು ಕನ್ನಡ ಲಾಗ್ಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬರ್ ಆಗ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಡೈಲಿ ಲಾಗ್ನ ಹಾಕ್ತಾಯಿದ್ದೀನಿ, ಯಾಕೆಂದರೆ ನಾನು ಡ್ಯೂಟಿ ಹೋಗಿದ್ದು ಬಂದು ಮಾಡೋಷ್ಟದು ಇದೇ ಆಗೋದು. ಎಕ್ಸ್ಟ್ರಾ ಏನಾದರೂ ಮಾಡೋಣ ಅನ್ನೋದಕ್ಕೆ ಬ್ಯೂಟಿ ಟಿಪ್ಸು ಮತ್ತು ಹೋಮ್ ಡೆಕೋರೇಷನ್ ಆ ಥರದ್ದೆಲ್ಲ ತೋರಿಸ್ಬೇಕು. ಎಷ್ಟಾಗುತ್ತೋ ಆಲ್ಮೋಸ್ಟ್ ಅಷ್ಟನ್ನು ಮಾಡ್ತಾಯಿದ್ದೀನಿ ನಾನು. ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ, ಹಾಗೆ ನಾನು ದಯವಿಟ್ಟು ಪದೇ ಪದೇ ವೀಡಿಯೋನ ಆನ್ ಮಾಡ್ಕೊಂಡು ನೋಡಿ. ವ್ಯೂಸು ಜಾಸ್ತಿ ಆದ್ರೇ ಮಾನಿಟೈಸರ್ ಆನ್ ಆಗೋಕ್ಕಾಗೋದು. ಈಗ ಪಾಪು ಹೊರಡ್ತಾ ಇದ್ದಾಳೆ. ಈಗ ನಾನು ಪಾಪನ ಕಳಿಸಿ ಈಗ ನಾನು ತಿಂಡಿನ ತಿನ್ನಬೇಕು. ಸ್ವಲ್ಪ ಕಾಯಿ ತುರಿನ ಹಾಕಿ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಮತ್ತು ನೀವು ಕೊತ್ತಂಬರಿ ಸೊಪ್ಪನ್ನು ಡೆಕೋರೇಷನ್ಗೆ ಹಾಕ್ಬೋದು. ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಈ ಥರ ನಮ್ಮ ಅಮ್ಮನಿಗೆ ಹಾಗಲಕಾಯಿ ಮಾಡ್ಕೊಳ್ಳೋದು ಮತ್ತು ನಮ್ಮ ಮಾವನಿಗೆ, ನಮ್ಮ ಯಜಮಾನ್ರವ್ರ ಅಪ್ಪವ್ರಿಗೆ ತುಂಬ ಇಷ್ಟ ಈ ಥರ ಹಾಗಲಕಾಯಿ ಎಲ್ಲ ಮಾಡ್ಕೊಳ್ಳೋದಂದರೆ. ನಾನಂತೂ ಊರಿಗೆ ಹೋದರೆ ಏನಾದ್ರು ನಮ್ಮ ಅತ್ತೆ ನಮ್ಮ ಮಾವನಿಗೆ ಸ್ಪೆಷಲಾಗಿ ಮಾಡಿಕೊಡ್ತಾಯಿರ್ತೀನಿ. ಯಾಕೆಂದರೆ ಹೋಗೋದೇ ಅಪರೂಪ. ಪಾಪ ಅವ್ರಿಗೂ ವಯಸ್ಸಾಯ್ತು, ಏನಾದ್ರು ತಿನ್ನಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ನಾನು ಅತ್ತೆ ಮಾವನಿಗೆ ಏನಾದರೂ ಮಾಡಿಕೊಡ್ತಾಯಿರ್ತೀನಿ ಸ್ಪೆಷಲಾಗಿ. ಬನ್ನಿ ಫ್ರೆಂಡ್, ಈಗ ನನಗೆ ಈಗ ನಮ್ಮ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಹಾಕೊಳ್ಳೋಣ ಅಂತ ಹಾಕ್ಕೊಂಡೆ. ಅಷ್ಟೊತ್ತಿಗೆ ನಮ್ಮಮ್ಮ ಪಾಪ ಯಾಕೋ ಕಾಲು ನೋವು ಅಂತ ಮಲ್ಕೊಬಿಟ್ಟಿದ್ದಾರೆ. ಬನ್ನಿ, ಅಂದರೆ ಸ್ವಲ್ಪ ಇದು ತೊಳೆಸಿದ್ದೆ, ಪಿಲ್ಲೋ ದಿಂಬು ಕವರು, ಬೆಡ್ಶೀಟು, ಸೋಫಾ ಕವರ್ ಎಲ್ಲನೂ ವಾರ ನಾನು ತೊಳಸೋದ್ರಿಂದ
ಪಾಪ ಅವ್ರಿಗೆಲ್ಲ ಕಾಲು ಅನಿಸುತ್ತೆ. ಮೋಸ್ಟ್ಲಿ ಬಟ್ಟೆ ಏನೂ ತೊಳೆದಿಲ್ಲ, ಎಲ್ಲ ನಾನೇ ತೊಳೆದಿದ್ದು. ಬಟ್ಟೆಗೆ ಹಾಕಿದ್ದೆ. ಈಗ ಮಲಗಿದ್ದಾರೆ, ಎದ್ದೇಳಿಸ್ತಾ ಇದ್ದೀನಿ. ತಿಂತಾಯಿದ್ದಾರೆ. ಹೇಗಿದೆ ಅಂತ ಅವರು ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ತಿಂದು ಹೇಳ್ತಿದ್ದಾರೆ. ಚೆನ್ನಾಗಿದೆ. ಬನ್ನಿ ಫ್ರೆಂಡ್, ಈಗ ನಾನು ಅಮ್ಮಂಗೆ ತಿಂಡಿ ಕೊಡೋ ಅಷ್ಟರೊಳಗಡೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನೋಡಿದ್ರೆ. ಹೌದು, ಇದು ಖಾರ ಆಡಿಸೋದು ಒಳಕಲ್ಲು. ನಮ್ಮ ಮಂಡ್ಯ ಸೈಡಲ್ಲಿ ಒಳಕಲ್ಲು ಅಂತಾರೆ, ಬೇರೆ ಕಡೆ ಏನಂತಾರೆ ನಂಗೆ ಗೊತ್ತಿಲ್ಲ. ಬನ್ನಿ, ಒಳಕಲ್ಲು ಬಂದಿತ್ತು. ಮನೆಗೆ ಲಕ್ಷ್ಮಿನ ತೊಗೋಬೇಕು ಅಂತ ತೊಗೊಂಡಿದ್ದೀವಿ. ಇದು ಏನಪ್ಪ ಅಂದರೆ 7,500 ಹೇಳ್ತಾಯಿದ್ರು ಇವರು. ಆಮೇಲೆ ನಮ್ಮ ಅತ್ತಿಗೆಗೆ ಕಾಲ್ ಮಾಡಿ, ಯಾಕಂದರೆ ನಮ್ಮ ಅಣ್ಣವ್ರ ಮನೇಲಿದೆ ಇದು. ಅಣ್ಣವ್ರ ಮನೇಲಿ ಕೇಳಿಬಿಟ್ಟು ಎಷ್ಟು ಅಂತ ಕೇಳಿದೆ. ಅವರು 1,500 ಕೊಡಿ ಅಂದರು. ಅದಕ್ಕೆ ನಾನು 1,500 ಕೊಟ್ಟು ತೊಗೊಂಡೆ. ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಯಾಕೆಂದರೆ ನಾವೆಲ್ಲ ಓದ್ತಿರ್ಬೇಕಾದ್ರೆ ಖಾರ ಎಲ್ಲ ಆಡಿಸಿ ಆಮೇಲೆ ಓದಬೇಕಾಗಿತ್ತು ನಮ್ಮಮ್ಮನಿಗೆ. ಬನ್ನಿ, ಈಗ ನನ್ನ ಫ್ರೆಂಡು ಮನೋಜ ಅವ್ರದ್ದು ನೋಡಿ, ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟು ನಾನು ಬಳೆ ಮತ್ತು ಹೂವನ್ನ ಕೊಟ್ಟೆ. ಅನುಷಕ್ಕ ಸೋಪ್ ಮತ್ತು ಬ್ರಷ್ನ ಕೊಡ್ತಿದ್ದಾರೆ, ಯಾಕೆಂದರೆ ಇನ್ನೂ ಅವರು ಬ್ರಷ್ ಮಾಡಿಲ್ಲ ಅಂತ. ಬನ್ನಿ ಫ್ರೆಂಡ್, ಈಗ ಮನೆಗೆ ಬಂದೆ ನಾನು. ಈಗ ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ಯಾಕೆಂದರೆ ರಾಜು ಗುರುವಾರ ಆದ್ದರಿಂದ ಪಾಪ ಅವ್ರಿಗೆ ಕ್ಲೀನಿಂಗ್ ಮಾಡಿಕೊಡ್ಬೇಕು. ಅವರು ಗುರುರಾಯರ ಭಕ್ತರು. ಈಗ ನಾನು ಸ್ವಲ್ಪ ಅದಕ್ಕೆ ಸಾಲ್ಟು ಮತ್ತು ಅರಶಿನ ಹಾಕಿ ಫಸ್ಟ್ ಕೊಡ್ತಾಯಿದ್ದೀನಿ. ರಾಜು ಈಗ ಟಿ ವಿ ಕನೆಕ್ಷನ್ ಕೊಟ್ಕೊಂಡು ರಾಯರ ಪೂಜೆನ ಮಾಡ್ತಿದ್ದಾರೆ. ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ, ಹಾಗೆ ನಮಗೂ ತುಂಬ ಒಳ್ಳೆಯದನ್ನು ಮಾಡಿದ್ದಾರೆ. ಅದನ್ನು ನಾನು ಯಾವಾಗಲೂ ನಿಮಗೆ ಹೇಳ್ಕೊತಾ ಇರ್ತೀನಿ. ನಮ್ಮನ್ನು ಕಾಪಾಡ್ತಿರೋದೇ ದೇವರು, ನಮ್ಮನ್ನು ಕಾಯ್ತಿರೋದೇ ದೇವರು. ನಮ್ಮನ್ನು ಕಂಡು ಯಾರಿಗೆ ಆಗೋದಿಲ್ವೋ ಅವ್ರಿಗೆ ನಾವು ಉತ್ತರ ಕೊಡೋದು ಮಾತಿಂದ ಆಗಬಾರ್ದು. ನಮ್ಮ ಬೆಳೆದು ತೋರಿಸೋಂಥ ರೀತಿ ಇರುತ್ತಲ್ಲ, ಅದರಿಂದ ನಾವು ಅವ್ರನ್ನ ತೋರಿಸ್ಬೇಕು ಅನ್ನೋದು. ಮಾತಾಡೋದು ಹಿಂದೆ ಮಾತಾಡೋರು ಯಾವಾಗಲೂ ನಾನು ಹೇಳೋದಿಷ್ಟೇ, ಹಿಂದೆ ಇರ್ತಾರೆ. ನಾವು ಯಾವಾಗಲೂ ಮುಂದೆ ಹೋಗ್ತಾ ಇರಬೇಕು. ಆಲ್ಮೋಸ್ಟ್ ನಾವು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ. ಗುರುರಾಯರು ನಮಗೆ ಒಳ್ಳೇದು ಮಾಡುತ್ತಾರೆ. ಫ್ರೆಂಡ್, ಇದಾಗಿತ್ತು ನನ್ನ ಜಾನು ಕನ್ನಡ ಲಾಗ್ಸ್. ದಯವಿಟ್ಟು ಹೀಗೆ ನೋಡ್ತಾ ಇರಿ. ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ವಾಚ್ ಅವರ್ಸ್ ಆಗಬೇಕು. ದಯವಿಟ್ಟು ಪದೇ ಪದೇ ವೀಡಿಯೋನ ನೋಡಿ. ಆದಷ್ಟು ಒಂದು 4 ಜನಕ್ಕೆ ಹೆಲ್ಪ್ ಮಾಡಿ. ಹಂಗಂದ್ಬಿಟ್ಟು ನೀವು ಕೋಟ್ಯಾಧೀಶ್ವರ ನಾವು ಮಾಡಬೇಕು ಅಂತಿಲ್ಲ. ನಿಮ್ಗೆ 100 ರೂಪಾಯಿ ಇದ್ದರೆ ಒಂದು 10 ರೂಪಾಯಿ ಪಾಪ ಯಾರು ನಿರ್ಗತರಿಗೆ ಒಂದು 10 ರೂಪಾಯಿ ದಾನ ಮಾಡಿ. ಪಾಪ ಹೊಟ್ಟೆ ತುಂಬ ಊಟನ ಕೊಡಿ. ನಾನು ಇದನ್ನು ಯಾವಾಗಲೂ ಪಾಲಿಸ್ತಾ ಇರ್ತೀನಿ. ಇದು ನನ್ನ ತಂದೆ ತಾಯಿ ಹೇಳ್ಕೊಟ್ಟಂಥದ್ದು. ನಮಗಿಲ್ಲ ಅಂದರೂ 4 ಜನಕ್ಕೆ ಇಲ್ದೋದವ್ರಿಗೆ ಕೊಡಬೇಕು ಅನ್ನೋದನ್ನ ನಾನು ನನ್ನ ಸಾಯೋ ತನಕನೂ ನಾನು ಅದನ್ನು ಪಾಲಿಸ್ತಾ ಇರ್ತೀನಿ. ನನ್ನ ಡ್ಯೂಟಿಲಾದ್ರೂ ಅಷ್ಟೇ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಗುರುರಾಯರ ಹತ್ರ ಯಾವುದೇ ಲಂಚನ ನಾನು ತೊಗೊಳ್ಳಲ್ಲ, ಡ್ಯೂಟಿನ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್. ಹೀಗೆ